ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SSC ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಪ್ರಮುಖ ಸುದ್ದಿ ಕರ್ನಾಟಕದ್ದು ಒಂದು ಸೆನ್ಸೇಷನಲ್ ಕೇಸ್. ಅದು ಯಾವುದು ಸೆನ್ಸೇಷನಲ್ ಕೇಸು? ತಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿರಲೇಬೇಕು. ಆ ಪ್ರಶ್ನೆಗೆ ಉತ್ತರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ದೇಶದಲ್ಲಿ ಸಿಕ್ಕಾಪಟ್ಟೆ ವಿರೋಧಾಭಾಸದ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಅದು ಕೂಡ ಗೌರ್ಮೆಂಟ್ ವಿರುದ್ಧ ನಿಲ್ಲೋದೇ ಒಂದು ಹೊಸ ಏನಂತಾರೆ ನಡೆ ಬಂದ್ಬಿಟ್ಟೈತೆ ಭಾರತದ ಜನತೆಗೆ. ಅಂಥದ್ರಲ್ಲಿ ಇನ್ನೂ ಒಂದು ಕೇಸು, ಸ್ಪೆಷಲ್ ಕೇಸು. ಅದು ಯಾವುದು ಕೇಸು? ಅಕ್ಟೋಬರ್ 9, 2012 ಓರ್ವ ಹುಡುಗಿಯ ಬಾಲಕಿಯ PUC ಓದ್ತಿರ್ತಕ್ಕಂತಹ ಒಬ್ಬ ಬಾಲಕಿಯ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ. ಗಿಡಕ್ಕೆ ಕಟ್ಟು ಹೋಗ್ಬಿಟ್ಟಿರ್ತಾರೆ ಮರ್ಡರ್ ಮಾಡಿ. ಅದು ಎಲ್ಲಿ? ಬೆಳ್ತಂಗಡಿ. ಪ್ರಪ್ರಥಮವಾಗಿ ಅಲ್ಲಿಂದ ಕೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಕೂಡ ಆ ಹುಡುಗಿನ ರೇಪ್ ಮಾಡಿದವ್ರು ಯಾರು, ಅವ್ರಿಗೆ ಶಿಕ್ಷೆ ಆಯ್ತಾ, ಆ ಹುಡುಗಿನ ಮರ್ಡರ್ ಮಾಡಿದವ್ರು ಯಾರು, ಏನು ಹೊರಗಡೆ ಬಿದ್ದಿಲ್ಲ. ಯಾಕೆ ಹೊರಗಡೆ ಬಿದ್ದಿಲ್ಲ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕೋದನ್ನ ಮರಿಬೇಡಿ, ಓಕೆನಾ? ಅದ್ರ ಜೊತೆಗೆ ಇವಾಗ 14 ವರ್ಷ, ಸರಿಸುಮಾರು ಒಂದು 14 ವರ್ಷಗಳ ಆಯ್ತು ಈಗ ಈ ಕೇಸ್. ಎಲ್ಲಿಗೆ ಬಂತು, ಏನಾಯಿತು, ಯಾರಿದ್ರ ಹಿಂದಿದ್ದಾರೆ, ಇಷ್ಟೊಂದು ಇನ್ವೆಸ್ಟಿಗೇಷನಲ್ಲಿ ಲೋಪದೋಷಗಳು ಏನಕ್ಕೆ, ಯಾಕೆ ಈ ಮಾತು? ಇನ್ನೊಂದು ಪ್ರಶ್ನೆ ಮೂಡುತ್ತೆ.